ಬಹುಮುಖ ಪ್ರತಿಭೆ, ಸಮಾಜಕ್ಕಿವರು ಶೋಭೆ. ಅನಂತ ಚೇತನ ಜಿ ರಾಮಮೂರ್ತಿಯವರ ವ್ಯಕ್ತಿಚಿತ್ರಣ. ಬೆಂಗಳೂರು ಉತ್ತರ ಜಿಲ್ಲೆಯ ಕಸಬಾ ಹೋಬಳಿಯ ಹೆಬ್ಬಾಳ ಕೆಂಪಾಪುರ ಗ್ರಾಮದ ಶಾನುಭೋಗರಾಗಿದ್ದ ಶ್ರೀಯುತ ವೆಂಕಟರಮಣಯ್ಯ ಹಾಗೂ ಶ್ರೀಮತಿ ರಂಗಮ್ಮನವರ ಗರ್ಭಾಂಬುದಿಯಲ್ಲಿ ಜನಿಸಿದ ಶ್ರೀಯುತ ನಾರಣಪ್ಪನವರು ಸಹಧರ್ಮಿಣಿಯಾದ ಶ್ರೀಮತಿ ವೆಂಕಮ್ಮನವರ ಜೊತೆಯಲ್ಲಿ ತುಂಬು ಸಂಸಾರ ನಡೆಸಿದರು. ಕೆಲಕಾಲದ ನಂತರ ಯಲಹಂಕದ ಕೋಗಿಲೆ ಗ್ರಾಮಕ್ಕೆ ಆಗಮಿಸಿದ ಶ್ರೀ ನಾರಣಪ್ಪನವರು ಕೋಗಿಲೆ ಗ್ರಾಮದ ಶಾನುಭೋಗಿಕೆಯನ್ನು ವಹಿಸಿಕೊಂಡರು. ಶ್ರೀ ನಾರಣಪ್ಪ ಹಾಗೂ ಶ್ರೀಮತಿ ವೆಂಕಮ್ಮನವರ ಗರ್ಭಾಂಬುದಿಯಲ್ಲಿ ಒಂದು ಹೆಣ್ಣು ಹಾಗೂ ಒಂದು ಗಂಡು ಮಗುವಿನ ಜನನವಾಯಿತು. ಹೆಣ್ಣು ಮಗುವಾದ ಸಾವಿತ್ರಮ್ಮಳಿಗೆ ಯುಕ್ತವಾದ ಶಿಕ್ಷಣವನ್ನು ನೀಡಿ ರಂಗಪ್ಪ ಎಂಬ ವರನಿಗೆ ಕೊಟ್ಟು ಮದುವೆ ಮಾಡಿದರು. ಗಂಡು ಮಗುವಾದ ಎನ್ ಗುಂಡಪ್ಪನಿಗೆ ಉತ್ತಮ ಶಿಕ್ಷಣ ನೀಡಿದರು. ದಿನಾಂಕ 12/9/1894 ಜನಿಸಿದ ಗುಂಡಪ್ಪನವರು ಮೈಸೂರು ಉಪಾಧ್ಯಾಯರ KLS ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದರು. ನಂತರ ಮೈಸೂರು ಸಂಸ್ಥಾನದ ಕನ್ನಡ ಪಂಡಿತ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಪಡೆದು ಉತ್ತೀರ್ಣ ಹೊಂದಿದರು. ಕನ್ನಡ ಪಂಡಿತರಾಗಿ ಸರ್ಕಾರಿ ಸೇವೆಗೆ ಸೇರಿಸಲ್ಪಟ್ಟರು. ಚಿರಂಜೀವಿ ಸೌಭಾಗ್ಯವತಿ ಕುಮಾರಿ ಅಚ್ಚಮ್ಮನವರನ್ನು ವಿವಾಹವಾದ ಗುಂಡಪ್ಪನವರು ದಿನಾಂಕ 27/3/1917 ಒಂದು ಹೆಣ್ಣು ಮಗುವನ್ನು ಪಡೆದರು. ಕಾಲನ ನಿಷ್ಠುರತೆಗೆ ಬಲಿಯಾದ ಸುಖಿ ಸಂಸಾರ ಶ್ರೀಮತಿ ಅಚ್ಚಮ್ಮನವರನ್ನು 28/5/1919 ಕಳೆದುಕೊಂಡಿತು. ಗಾಳಿಗೆ ಸಿಲುಕಿದ ದೀಪದ ಕುಡಿಯಂತೆ ಹೊಯ್ದಾಡುತ್ತಿದ್ದ ಬಾಳನ್ನು ಸರಿದಾರಿಗೆ ತರಲು 1908 ಜನಿಸಿದ್ದ 12 ವರ್ಷದ ಬಾಲೆಯಾದ ವೆಂಕಟಲಕ್ಷ್ಮಮ್ಮನವರನ್ನು ಶ್ರೀಯುತ ಗುಂಡಪ್ಪನವರು 23/4/1920 ಮದುವೆಯಾದರು. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವ ಪರಿಪಾಠವಿರಲಿಲ್ಲ. ಆದರೂ ಸಹ ತಮ್ಮ ಧರ್ಮಪತ್ನಿಗೆ ಸೂಕ್ತ ಶಿಕ್ಷಣವನ್ನು ನೀಡಿದರು. ಮತ್ತೊಮ್ಮೆ ಬದುಕಿನ ಬಂಡಿ ಸರಿದಾರಿಗೆ ಬಂದಿತು. ಶ್ರೀಮತಿ ವೆಂಕಟಲಕ್ಷ್ಮಮ್ಮನವರ ಗರ್ಭ ಸುಧಾಂಬುದಿಯಲ್ಲಿ ಮೊದಲನೇ ಮಗುವಾಗಿ ಶ್ರೀ ಜಿ ರಾಮಮೂರ್ತಿಯವರು ಜನಿಸಿದರು. ಅವರ ಜೊತೆಯಲ್ಲಿಯೇ ಅವಳಿ ಮಗುವಾಗಿ ಶ್ರೀ ಜಿ ಕೃಷ್ಣಮೂರ್ತಿಯವರು ಹುಟ್ಟಿದರು. ನಂತರ ಕ್ರಮವಾಗಿ ಶ್ರೀ ಜಿ ಅಶ್ವತ್ಥನಾರಾಯಣ, ಶ್ರೀಮತಿ ಪದ್ಮಾವತಮ್ಮ, ಶ್ರೀ ಶ್ರೀನಿವಾಸ ಮೂರ್ತಿಗಳು, ಶ್ರೀಮತಿ ಜಿ ನಾಗರತ್ನಮ್ಮ, ಶ್ರೀಮತಿ ಜಿ ಲಲಿತಾಂಬ, ಶ್ರೀಮತಿ ಜಿ ಅನುಸೂಯಮ್ಮ ಹಾಗೂ ಶ್ರೀ ಜಿ ಅಂಜನ್ ಕುಮಾರ್ ಅವರನ್ನು ಕರುಣಿಸಿ ಭಗವಂತನು ಗುಂಡಪ್ಪ ದಂಪತಿಗಳನ್ನು ಆಶೀರ್ವದಿಸಿದನು. ತಮ್ಮ ತಂದೆಯವರಿಂದ ಬಂದಿದ್ದ ಶಾನುಭೋಗಿಕೆಯನ್ನು ನಿವೃತ್ತರಾದ ನಂತರ ಪಡೆದು ಶಾನುಭೋಗಿಕೆ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದ ಶ್ರೀಯುತ ಎನ್ ಗುಂಡಪ್ಪನವರು ತಮ್ಮ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಪ್ರಯತ್ನ ಮಾಡಿದರು. ಎಲ್ಲ ಪಾಠ ಕೂತ್ಕೊಂಡು, ಅವಾಗ ಎಲೆಕ್ಟ್ರಿಸಿಟಿ ಇರಲಿಲ್ಲ, ಒಂದು ಬುಡ್ಡಿ ದೀಪ ಇಟ್ಕೊಂಡು ಎಲ್ಲರೂ ಎಷ್ಟೇ ಜನ ಬರಲಿ ಪಾಠ ಮಾಡು ಟೈಮ್ಗೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಗಬ್ಬಣ್ಣ ಅವ್ರು ಸ್ನಾನ ಮಾಡುವಾಗಲೂ ಅವ್ರ ಬಾಗಿಲ ಹತ್ರ ನಿಂತ್ಕೊಂಡೇ ಪಾಠ ಓದಬೇಕು. ಅವ್ರು ಏನು ಮಾಡ್ತಾಯಿದ್ರು ಅವ್ರ ಹಿಂದೆನೇ ಓಡಾಡ್ತಾರೆ. ದೇವ್ರ ಪೂಜೆ ಕೂತ್ಕೊಂಡಾಗ ಮಾತ್ರ ಅವ್ರು ವಿರಾಮ ಅಷ್ಟೇ. ಮಿಕ್ಕಿದ್ದು ಯಾವ ಕಾಲದಲ್ಲೂ ಕೂಡ ಮಕ್ಕಳನ್ನ ಪುಸ್ತಕ ಇಟ್ಕೊಂಡು ತಿರುಗ್ತಾನೆ ಇರಬೇಕು. ಪಾಠದ ಹುಡುಗರಾಗಲಿ ನಾವಾಗಲಿ ಯಾರಾಗಲಿ ಅವರು ಸುತ್ತಲೂ ತಿರುಗ್ತಾನೆ ಇರೋದು. ಇವತ್ತಿಗೂ ಜ್ಞಾಪಿಸ್ಕೊಳ್ತಾರೆ. ನಾವು ಗುಂಡಪ್ಪ ತರಕಾರಿ ಹೆಚ್ಚುವಾಗ್ಲೂ ಪಾಠ ಹೇಳ್ತಾಯಿದ್ರು ಅಂತ ಅನ್ಕೊಳ್ಳೋರು ಇದ್ದಾರೆ ಇವತ್ತು. 64 ವರ್ಷಗಳ ಮಾದರಿ ಜೀವನ ನಡೆಸಿದ ಶ್ರೀಯುತರು 5/4/1958 ವಿಧಿವಶರಾದರು. ದಿನಾಂಕ 27/6/1933 ಅವಳಿ ಜವಳಿ ಮಗನಾಗಿ ಜನಿಸಿದ ಶ್ರೀಯುತ ಜಿ ರಾಮಮೂರ್ತಿಯವರು ಸೃಜನಶೀಲತೆಯನ್ನೇ ಭಗವಂತನಿಂದ ವರವನ್ನಾಗಿ ಪಡೆದುಕೊಂಡು ಬಂದವರು. ಕಷ್ಟ ಸಹಿಷ್ಣುತೆಯನ್ನು ಮೈಗೂಡಿಸಿಕೊಂಡಿದ್ದ ಶ್ರೀಯುತ ಜಿ ರಾಮಮೂರ್ತಿಯವರು ದೊಡ್ಡ ರಾಜ ಅಥವಾ ರಾಜಣ್ಣ ಎಂದೇ ಹೆಸರುವಾಸಿಯಾಗಿದ್ದವರು. ಯಲಹಂಕ ಗುಂಡಪ್ಪನವರ ಮನೆತನವೆಂದರೆ ಸುಶಿಕ್ಷಿತರ ಕುಟುಂಬ ಎಂಬ ಹೆಗ್ಗಳಿಕೆಯನ್ನು ಪಡೆದಿದ್ದ ಆ ಕುಟುಂಬಕ್ಕೆ ಶ್ರೀಯುತ ರಾಮಮೂರ್ತಿಯವರು ಕಿರೀಟಪ್ರಾಯರಾಗಿದ್ದಾರೆ.
ರಾಜಣ್ಣನವರಿಗೆ ವೇದ ಮಾತೆ ಗಾಯತ್ರಿಯ ಉಪಾಸನೆಯಲ್ಲಿ ಪಾಲ್ಗೊಳ್ಳಲು ಅನುಕೂಲವಾಗುವಂತೆ ಮಾಡಲು ಅವರ ತಂದೆಯಾದ ಶ್ರೀಯುತ ಗುಂಡಪ್ಪನವರು ದಿನಾಂಕ 13/5/1945 ಬ್ರಹ್ಮೋಪದೇಶವನ್ನು ಮಾಡಿದರು. ಬಾಲ್ಯದಿಂದಲೂ ಓದಿನಲ್ಲಿ ಆಸಕ್ತಿ ಹೊಂದಿದ್ದ ರಾಮಮೂರ್ತಿಯವರು SSLC ತರಗತಿಯವರೆಗೆ ಉನ್ನತ ದರ್ಜೆಯಲ್ಲಿಯೇ ತೇರ್ಗಡೆ ಹೊಂದಿದ್ದಾರೆ. 1949ರಲ್ಲಿ SSLC ಪರೀಕ್ಷೆ ಮುಗಿಸಿದರು. ಆಗಿನ ಕಾಲದಲ್ಲಿ ಸಿಗುತ್ತಿದ್ದ ಫ್ರೀಶಿಪ್ ಹಾಗೂ ಸ್ಕಾಲರ್ಶಿಪ್ಗಳನ್ನು ಎಂದಿಗೂ ಯಾರಿಗೂ ಬಿಟ್ಟುಕೊಟ್ಟವರಲ್ಲ. 1952ರಲ್ಲಿ ಇಂಟರ್ಮೀಡಿಯೇಟನ್ನು ಉತ್ತಮ ದರ್ಜೆಯಲ್ಲಿ ಪಾಸ್ ಮಾಡಿದರು. ಚಿಕ್ಕ ವಯಸ್ಸಿನ ಬಾಲಕ ರಾಜಣ್ಣ ಪ್ರತಿದಿನ ತಂದೆಯ ಜೊತೆಯಲ್ಲಿ ಕುಳಿತು ಸಂಧ್ಯಾವಂದನೆ ಮಾಡುವುದನ್ನು ಎಂದಿಗೂ ತಪ್ಪಿಸುತ್ತಿರಲಿಲ್ಲ. ಮಂತ್ರಗಳು ಅವರ ಬಾಯಲ್ಲಿ ಸುಲಭವಾಗಿ ಹೊರಬೀಳುತ್ತಿದ್ದವು. ಬಾಲ್ಯಾವಸ್ಥೆ ಮುಗಿದು ತಾರುಣ್ಯಕ್ಕೆ ಕಾಲಿಟ್ಟ ರಾಜಣ್ಣ ಒಳ್ಳೆಯ ಕಟ್ಟುಮಸ್ತಾದ ದೇಹವನ್ನು ಹೊಂದಿದ್ದರು. ತಂದೆಯ ಆರೈಕೆ ಅವರನ್ನು ಆರೋಗ್ಯವಂತರನ್ನಾಗಿಸಿತ್ತು. ಮನೆಯಲ್ಲಿ ಬಡತನದ ರೇಖೆಗಳು ಇದ್ದರೂ ಸಹ ಅವರ ಗುಣ ನಡತೆಗಳು, ಆಹಾರದ ವಿಷಯದಲ್ಲಿನ ಶಿಸ್ತು ಹಾಗೂ ಶ್ರಮ ಜೀವನ ಅವರಿಗೆ ಉತ್ತಮ ಆರೋಗ್ಯವನ್ನು ನೀಡಿತ್ತು. ಬಾಲ್ಯಾವಸ್ಥೆಯನ್ನು ಮುಗಿಸಿದ ನಂತರ ತಂದೆಯ ಆಶಯದಂತೆ ಕೋಗಿಲು ಗ್ರಾಮದ ಶಾನುಭೋಗಿಕೆಯನ್ನು ವಹಿಸಿಕೊಂಡ ತನ್ನ ತಂದೆಯವರಿಗೆ ಸಹಾಯ ಮಾಡುತ್ತಾ ಜನಾನುರಾಗಿಯಾಗಿ ಕಾರ್ಯನಿರ್ವಹಿಸತೊಡಗಿದರು. ಇವರ ಕಾರ್ಯ ತತ್ಪರತೆಯನ್ನು ಗಮನಿಸಿದ ಮೈಸೂರು ಸರ್ಕಾರ ಇವರನ್ನು ಅನೇಕ ಗ್ರಾಮಗಳ ಶಾನುಭೋಗರಿಗೆ ಜಮಾಬಂದಿ ನಡೆಸುವ ರೀತಿಯನ್ನು ಕಲಿಸಿಕೊಡುವಂತೆ ತಿಳಿಸುತ್ತಿತ್ತು. ತಂದೆಯವರಾದ ಗುಂಡಪ್ಪನವರ ಆಶಯದಂತೆ ತಮ್ಮ 22ನೇ ವರ್ಷದಲ್ಲಿ ಹಿಂದೂಪುರದ ನಿವಾಸಿಯಾಗಿದ್ದ ಪಿ ನಾಗೇಶ್ರವರ ಮಗಳಾದ PN ಶಕುಂತಲಾ ಎಂಬ ಕನ್ಯಾಮಣಿಯನ್ನು 28/2/1955 ವಿವಾಹವಾದರು. ನಾವು ಮದುವೆ ಆಗಿದ್ದು ನಾವು ರೂಪ ನೋಡಿ ಆಗಲಿ, ಅವರು ಬಣ್ಣ ನೋಡಿ ಆಗಲಿ ನಾನೂ ಆಗಲಿಲ್ಲ. ನನ್ನ ಬಣ್ಣ ರೂಪ ನೋಡಿ ಅವರಾಗಲಿಲ್ಲ. ಹಿರಿಯರಿಗೇನಪ್ಪ ನಮ್ಮ ತಂದೆಗೆ ಅಂದರೆ ವಿದ್ಯಾವಂತರು ಇವರು, ಹೇಗೆ ಬಡತನ ಇದ್ದರೂ ಮುಂದೆ ಅನುಕೂಲ ಆಗುತ್ತೆ ಅಂತ ನಮ್ಮ ತಂದೆ ಕೊಟ್ಟರು. ಇವ್ರ ತಂದೆ ತಾಯಿಲ್ ದುಡುಗಿ ನಾವು ಚೆನ್ನಾಗಿ ನೋಡ್ಕೊತೀವಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡಿಕೊಂಡ್ರು. ತಮಗಿಂತ 4 ವರ್ಷ ಚಿಕ್ಕವಳಾದ ತಮ್ಮ ಮಡದಿಗೆ ವಿದ್ಯಾಭ್ಯಾಸ ನೀಡುವ ಮೂಲಕ ತಮ್ಮ ದಾಂಪತ್ಯ ಜೀವನವನ್ನು ಪ್ರಾರಂಭಗೊಳಿಸಿದರು. ಸಮಾಜದಲ್ಲಿ ಸಮಾನತೆಯನ್ನು ತರಬೇಕೆಂಬ ಮಹದಾಸೆಯನ್ನು ಹೊಂದಿದ್ದ ರಾಮಮೂರ್ತಿಯವರು ಅದನ್ನು ತಮ್ಮ ಮನೆಯಿಂದಲೇ ಪ್ರಾರಂಭಗೊಳಿಸಿದರು. ಭಾಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಇವತ್ತಿನ ಜನ ಹೆಣ್ಣಿಗೆ ಸಮಾನತೆ ಅದು ಇದು ಭಾಷಣ ಎಲ್ಲ ರಾಜಕೀಯ. ಆ ವ್ಯಕ್ತಿ 30 ವರ್ಷದಿಂದನೇ ಸ್ತ್ರೀ ಸಮಾನತೆ, ಸ್ತ್ರೀಗೆ ಉದ್ಯೋಗ ಕೊಡಬೇಕು, ಸ್ತ್ರೀಗೆ ಆರ್ಥಿಕ ಸಮಾಜತೆ ಬರಬೇಕು, ಆರ್ಥಿಕ ಬಲ ಬರಬೇಕು, ಆಕೆ ದುಡಿಬೇಕು. ಅವ್ರು 2 ಹೆಣ್ಮಕ್ಳನ್ನ ಆಗಿನ ಕಾಲಕ್ಕೆ ಅವ್ರ ಕೆಲಸಕ್ಕೆ ಕಳಿಸಿದಂಥದ್ದು ಈಗಿನ ಮಾಡೋದಂಥದ್ದು ಏನೂ ಅಲ್ಲ. ಮನೆಯಲ್ಲಿದ್ದ ತನ್ನ ತಂಗಿ ತಮ್ಮಂದಿರೊಂದಿಗೆ ಮಧುರ ಬಾಂಧವ್ಯವನ್ನು ಹೊಂದಿದ್ದ ಶ್ರೀಯುತರು ಅವರಿಗೆ ಮಾರ್ಗದರ್ಶಕರಾಗಿದ್ದರು. ಗಂಡನಿಗೆ ಸದಾಕಾಲ ಒಳಿತನ್ನೇ ಬಯಸುತ್ತಿದ್ದ ಅತ್ತೆ ಮಾವನವರಿಗೆ ಮುದ್ದಿನ ಸೊಸೆಯಾಗಿದ್ದ ಶಕುಂತಲಮ್ಮನವರು 30/7/1956 ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದರು. ಮಗುವಿಗೆ ವೈಜಯಂತಿ ಎಂದು ನಾಮಕರಣ ಮಾಡಿ ಸುಖವಾದ ಸಂಸಾರ ನಡೆಸುತ್ತಿದ್ದರು. ಸರ್ಕಾರ ನಡೆಸುತ್ತಿದ್ದ ಶಿಕ್ಷಕ ತರಬೇತಿ ಕಾರ್ಯಕ್ರಮಕ್ಕೆ ಹಾಜರಾಗತೊಡಗಿದ ರಾಜಣ್ಣ 13/9/1958 ಶಿಕ್ಷಕ ತರಬೇತಿಯನ್ನು ಮೊದಲನೇ ದರ್ಜೆಯಲ್ಲಿ ಮುಗಿಸಿದರು. RV ಟೀಚರ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ ಉಪನ್ಯಾಸಕರ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದ ರಾಜಣ್ಣನವರು ಕಾಲೇಜಿನ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದರು. ಇಂಟರ್ಮೀಡಿಯೇಟ್ನಲ್ಲಿ ಓದುವಾಗ ಪ್ರಾಂಶುಪಾಲ B ತಿರುವಳ್ಳಾಚಾರ್, L ಗುಂಡಪ್ಪ, MV ಸೀತಾರಾಮಯ್ಯ, ಶ್ರೀ ಬ್ರಹ್ಮಪ್ಪ ಮುಂತಾದ ಕನ್ನಡ ಉಪನ್ಯಾಸಕರ ಒಡನಾಡಿಯಾಗಿದ್ದರು. 1952ರಲ್ಲಿ BSc ಡಿಗ್ರಿ ಓದುತ್ತಿದ್ದಾಗ V ಸೀತಾರಾಮಯ್ಯ, AN ಮೂರ್ತಿರಾಯರು, L ಗುಂಡಪ್ಪ, GP ರಾಜರತ್ನಂ, ಅನಂತರಾಮಯ್ಯ, ಶ್ರೀ ರಂಗಾಚಾರ್ಯವರಿಂದ ಪ್ರೇರಣೆಗೊಂಡ ಮಹನೀಯರು ವಿದ್ಯಾರ್ಜನೆಯಲ್ಲಿ ಉತ್ತಮ ಸ್ಥಾನವನ್ನು ಪಡೆದುಕೊಂಡಿದ್ದರು. ವ್ಯಾಸಂಗ ರೀತಿಯಲ್ಲಿ ಸ್ವ ಅಭ್ಯಾಸದಿಂದಲೇ ಜಾಸ್ತಿ ಮಾಡೋದು, ಸ್ವ ಅಧ್ಯಾಯ ಅಂತ ಹೇಳ್ತೀವಿ, ಅದೇ ಜಾಸ್ತಿ ಮಾಡ್ಕೊಂಡು ಬಂದರು. ಅವ್ರು ಮಾಡಿರ್ತಕ್ಕಂಥ
ಎಮ್ ಎ ಅಕೌಂಟೆನ್ಸಿ ಇರ್ಬೋದು ಅಥವಾ ಒಂದು ಲಾಯರ್ಶಿಪ್ದಾಗಲಿರ್ಬೋದು ವಿಚ್ ಹಿ ವಾಸ್ ನಾಟ್ ಆ್ಯಕ್ಚುಲಿ ಅಕಾಡೆಮಿಕಲ್ ಥಿಂಗ್, ವಿಚ್ ಆ್ಯಕ್ಚುಲಿ ಹಿ ವಾಸ್ ಡನ್ ಇಸ್ BSc. Being a science graduate, even then he did his accountancy and also he did basic lawyership also. So in all this regard he had done only Swa Adhyaya, that is self-study he had done. So I think that has inspired me. So all my education after the metric, that's after 10th, has been done self-study only. ಇದರ ಮಧ್ಯದಲ್ಲಿಯೇ ತಾರೀಕು 26/11/1958 ಚಿರಂಜೀವಿ ಸೌಭಾಗ್ಯವತಿ ಶಕುಂತಲಮ್ಮನವರು ಮತ್ತೊಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದರು. ಕೃಷ್ಣವೇಣಿ ಎಂಬ ನಾಮಾಂಕಿತವನ್ನು ಹೊಂದಿದ್ದ ಮಗು ಮನೆಯಲ್ಲಿನ ಎಲ್ಲರ ಗಮನ ಸೆಳೆಯುತ್ತಾ ಬೆಳೆಯತೊಡಗಿತು. ಶಾರದಾಂಬೆ ವರಪ್ರಸಾದವನ್ನು ಪಡೆದ ರಾಜಣ್ಣ ತನ್ನ ತಂದೆಯವರ ಆಸೆಯಂತೆ ದಿನಾಂಕ 27/1/1959 ಶಿಕ್ಷಕ ವೃತ್ತಿಗೆ ಸೇರಿದರು. ಮೊದಲಿಗೆ ಮಾಧ್ಯಮಿಕ ಶಾಲೆಯ ಶಿಕ್ಷಕರಾಗಿ ನಿಯುಕ್ತಿಗೊಂಡ ರಾಜಣ್ಣ ಕನಕಪುರ ತಾಲೂಕಿನ ಅತ್ತಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸತೊಡಗಿದರು. ಬೆಳಗಿನ ಜಾವ ಮನೆಪಾಠ ಶುರು ಮಾಡುತ್ತಿದ್ದ ಅವರು ನಂತರ ಶಾಲೆಯಲ್ಲಿ ಮಾಸ್ತರಿಕೆ, ಸಂಜೆಯಲ್ಲಿ ಮತ್ತೊಮ್ಮೆ ಮನೆಪಾಠ, ಹೀಗೆ 3 ಹೊತ್ತು ತಮ್ಮ ಸಂಸಾರದ ಏಳಿಗೆಗಾಗಿ ಪ್ರಯತ್ನಿಸತೊಡಗಿದರು. ಅವ್ರು ಪಾಠ ಹೇಳ್ತಾ ಇದ್ದಲ್ಲಿ ನಾನು ಹೋಗಿ ಪಾಠ ಬೆಳಗ್ಗೆ ನಾನು 8 ಗಂಟೆಗೆ ಬಿಟ್ಟು ತಿರುಗಿ ರಾತ್ರಿ 8 ಗಂಟೆಗೆ ಬಂದರೂ ಕೂಡ ಪಾಠ ಹೇಳ್ಕೊಂಡು ಬರ್ಬೇಕು ಮನೆಗೆ ಅಷ್ಟೇ. ನಾವು ಓದ್ಕೊತೀವಿ ಬಿಡ್ತೀವಿ ಅದು ಕೇಳ್ತಾ ಇರಲಿಲ್ಲ ಅವರು, ಪಾಠ ಹೇಳೋದಷ್ಟೇ. ಆವಾಗಿನ ಪಾಠ ಅಂದರೆ 2 ರೂಪಾಯಿ, ಅದೇ ದೊಡ್ಡದು. ತಾವು ಕಾರ್ಯನಿರ್ವಹಿಸುತ್ತಿದ್ದ ಸರ್ಕಾರಿ ಶಾಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸ್ಕೌಟ್ ಮತ್ತು ಗೈಡ್ಸ್ ವಿಂಗ್ ಅನ್ನು ತೆರೆದರು. 1965ರಲ್ಲಿ ರಸಾಯನಶಾಸ್ತ್ರ, ಭೂಗೋಳ ಹಾಗೂ ಜೀವಶಾಸ್ತ್ರ ವಿಷಯಗಳಲ್ಲಿ BSc ಪದವಿಯನ್ನು ಪಡೆದುಕೊಂಡರು. ನಿದ್ದೆ ಮಾಡಿಬಿಡ್ತಾರಲ್ಲ ಅಂತ ನಾನು ಏನಾದರೂ ಒಂದು ಕುರುಕಲು ತಿಂಡಿ ತರಿಸಿಕ್ಕಿ ನೀರಿಕ್ಕಿ ನಾನು ಎದುರುಗ ಕೂತಿರ್ತಾ ಇದ್ದೆ ರಾತ್ರಿ ಹೊತ್ತು. ನಾನು ಮಲಗಿಬಿಟ್ರೆ ಅವ್ರು ಮಲಗ್ತಾರೆ ಅಂತ ಕೂತಿದ್ರು. ಇವರು ಒಂದೊಂದಾಗಿ ತಿಂತ ಹೋದ್ರಿ ಅಂದರೆ ಅವರೆಲ್ಲ ಗಟ್ಟ ಅಂತ ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ತುಗುಡ್ಸ್ಕೊಂಡು ಕೂತ್ಬಿಡೋರು. ಯಾಕೆಂದರೆ ಸ್ಟ್ರೈನ್ ಆಗಿರೋದು ಅವ್ರಿಗೆ. ಅದಕ್ಕೋಸ್ಕರ ಒಂದು ಸರ್ತಿ ಪರೀಕ್ಷೆ ಕಟ್ಟೋಕ್ಕೆ ದುಡ್ಡಿಲ್ಲದಿದ್ದಕ್ಕೋಸ್ಕರ ನಮ್ಮ ತಂದೆ ಮನೆಗೆ ಏನೋ ಫಂಕ್ಷನ್ ಆಯಿತು, ನಮಗೆಲ್ಲ ದುಡ್ಡು ಕೊಟ್ಟರೆ ನಾನು ಅಲ್ಲಿ ತಂದೆ ಹತ್ರನೇ ಎಲ್ಲರೂ ಇಟ್ಬಿಟ್ಟು ಬಂದರು ನನ್ನ ಅಕ್ಕ ತಂಗಿಯರು. ನಾನಾದರೂ ಬೇಕು ಅಂತ ತಂದುಬಿಟ್ಟು ಯಜಮಾನ್ರಿಗೆ ಪರೀಕ್ಷೆ ಕಟ್ಟೋಕ್ಕೋಸ್ಕರ ದುಡ್ಡು ಕೊಟ್ಟೆ. ಅವ್ರು ಓದಬೇಕು ಪೂರ್ತಿ ಅವ್ರು BSc ಕಂಪ್ಲೀಟ್ ಆಗಬೇಕು ಅಂತಲೇ 11 ವರ್ಷ ನಾವು ಇಬ್ಬರು ತಪಸ್ಸು ಮಾಡಿದ್ದಕ್ಕೆ ಅವ್ರು BSc ಕಂಪ್ಲೀಟ್ ಆಯಿತು. ಶಾಸ್ತ್ರೀಯ ಸಂಗೀತದ ಅಭ್ಯಾಸವನ್ನು ಪ್ರಾರಂಭ ಮಾಡಿದ ಅವರು ಸಂಜೆ ದೇವಾಲಯಗಳಲ್ಲಿ ದೇವರ ಮುಂದೆ ಹಾಡಲು ಕುಳಿತರೆ ಇಡೀ ಊರಿನ ಜನ ಇವರ ಜೊತೆ ದೇವರ ಭಜನೆ ಸಂಕೀರ್ತನೆಗಳಲ್ಲಿ ಪಾಲ್ಗೊಳ್ಳುತ್ತಿತ್ತು. ರಾಮನಾಮಮೋ ಜನ್ಮರಕ್ಷಕ ಮಂತ್ರಂ, ರಾಮನಾಮಮೋ ಜನ್ಮರಕ್ಷಕ ಮಂತ್ರಂ, ರಾಮನಾಮಮೋ ಜನ್ಮರಕ್ಷಕ ಮಂತ್ರಂ, ಕಾಮಸಮುದಯಗಾಂ ಭಜಿಂಪವಮಯ, ರಾಮನಾಮಮೋ ಜನ್ಮರಕ್ಷಕ ಮಂತ್ರಂ, ತಾಮಸಮುದಯಗಾಂ ಭಜಿಂಪವಮಯ, ರಾಮನಾಮಮೋ. ದಾಸರ ಪದಗಳನ್ನು, ಶರಣರ ವಚನಗಳನ್ನು ಸ್ವತಃ ತಾವೇ ಹಾಡುತ್ತಿದ್ದರು. ಸ್ವತಃ ತಾವೇ ಹಾರ್ಮೋನಿಯಂ ನುಡಿಸಿಕೊಂಡು ಗಂಟೆಗಟ್ಟಲೆ ದೇವರ ಮುಂದೆ ಸುಶ್ರಾವ್ಯವಾಗಿ ಹಾಡುತ್ತಿದ್ದರು. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ 1968ರಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಚಿತ್ರಕಲೆಯಲ್ಲಿನ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ತೆಗೆದುಕೊಂಡು ಮೊದಲನೇ ದರ್ಜೆಯಲ್ಲಿ ಪಾಸಾದರು. ತಾರೀಕು 27/1/1959ರಿಂದ 1/7/1963ರವರೆಗೆ ಅತ್ತಹಳ್ಳಿ ಗ್ರಾಮದಲ್ಲಿ ಕಾರ್ಯನಿರ್ವಹಿಸಿದ ಮಹನೀಯರು ಸಿಂಗನಾಯಕನಹಳ್ಳಿಗೆ ದಿನಾಂಕ 2/7/1963ಕ್ಕೆ ವರ್ಗಾವಣೆಗೊಂಡರು. 1961ರ ಅಕ್ಟೋಬರ್ 25ರಂದು ರಾಮನ ಕೃಪೆಯಿಂದ ಒಂದು ಗಂಡು ಮಗುವಿನ ತಂದೆ ಎನಿಸಿಕೊಂಡರು. ದಿನಾಂಕ 28/6/1968ರಿಂದ
2/7/1969 ಮಲ್ಲೇಶ್ವರಂ 18ನೇ ಕ್ರಾಸ್ನಲ್ಲಿರುವ ಸರ್ಕಾರಿ ಪ್ರೌಢಶಾಲೆಗೆ ನಿಯುಕ್ತಿಗೊಂಡಿದ್ದರು. 1970ರಲ್ಲಿ B.Ed ಪದವಿಯನ್ನು ಪಡೆದುಕೊಂಡ ಶ್ರೀಯುತರು ವಿದ್ಯಾರ್ಥಿಗಳ ಶ್ರೇಯೋಭಿಲಾಷೆಗೆ ದುಡಿಯತೊಡಗಿದರು. 1964ರಲ್ಲಿ ತಿರುಪತಿ ವೆಂಕಟೇಶನ ಅನುಗ್ರಹದಿಂದ ಶಕುಂತಲಮ್ಮನವರು ಮತ್ತೊಂದು ಗಂಡು ಮಗುವಿಗೆ ಜನ್ಮ ನೀಡಿದರು. ದಿನಾಂಕ 18/4/1970ರಂದು ಯಲಹಂಕದ ಸಮೀಪವಿರುವ ವಿದ್ಯಾನಗರ ಬೇಸಿಕ್ ಟ್ರೈನಿಂಗ್ ಟೀಚರ್ಸ್ ಇನ್ಸ್ಟಿಟ್ಯೂಟ್ನ ಉಪನ್ಯಾಸಕರಾಗಿ ನಿಯೋಜಿತಗೊಂಡರು. 12/7/1973ರಂದು ಸಹಶಿಕ್ಷಕರಾಗಿ ಕನಸವಾಡಿಯ ಸರ್ಕಾರಿ ಪ್ರೌಢಶಾಲೆಗೆ ನಿಯುಕ್ತಗೊಂಡರು. ಶ್ರೀಯುತರ ಜ್ಞಾನ ಸಾಮರ್ಥ್ಯವನ್ನು ಪರಿಗಣಿಸಿದ DSRT ಸ್ವಾಯತ್ತ ಸಂಸ್ಥೆ ಸಂಪನ್ಮೂಲ ಅಧಿಕಾರಿಯನ್ನಾಗಿ ಬಳಸಿಕೊಂಡಿತು. ನಂತರ ದಿನಾಂಕ 5/8/1975ರಲ್ಲಿ ಶಾಲೆಗಳನ್ನು ಪರಿಶೀಲಿಸುವ ತನಿಖಾಧಿಕಾರಿಯನ್ನಾಗಿ ನೇಮಕ ಮಾಡಿ ಸರ್ಕಾರವು ಗುರುತರವಾದ ಜವಾಬ್ದಾರಿಯನ್ನು ನೀಡಿತು. ನಂತರ ಮಲ್ಲೇಶ್ವರಂನ ಮೇನ್ ಮಿಡ್ಲ್ ಸ್ಕೂಲ್ಗೆ ಮುಖ್ಯೋಪಾಧ್ಯಾಯರಾಗಿ ಆಗಮಿಸಿದ ರಾಮಮೂರ್ತಿಗಳು ಶಾಲೆಗೆ ಒಂದು ಉತ್ತಮವಾದ ಕಟ್ಟಡ ದೊರಕಿಸಿಕೊಡುವಲ್ಲಿ ಮಹತ್ತರ ಪಾತ್ರವಹಿಸಿದ್ದರು. NCERT ಮೈಸೂರು ರಾಷ್ಟ್ರೀಯ ಪಠ್ಯಪುಸ್ತಕ ಸಮಿತಿಯು ಇವರ ಅನುಭವವನ್ನು ಪಡೆದುಕೊಂಡು ಪಠ್ಯಪುಸ್ತಕ ರಚನೆಗೆ ಅವಕಾಶ ನೀಡಿತು. 1979ರಲ್ಲಿ ಸಾಮಾನ್ಯ ಕಾನೂನು ವಿಷಯದಲ್ಲಿ ಪದವಿ ಪಡೆದುಕೊಂಡರು. 1982ರಲ್ಲಿ ಅಕೌಂಟ್ಸ್ನ ವಿಷಯದಲ್ಲಿ ಪದವಿ ಪಡೆದರು. 7/7/1982ರಲ್ಲಿ ಚಾಮರಾಜಪೇಟೆಯಲ್ಲಿರುವ ನೂತನ ಕೋಟೆ ಸಂಯುಕ್ತ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ನಿಯುಕ್ತಿಗೊಂಡರು. 1989ರಲ್ಲಿ ರಾಮಕೃಷ್ಣ ಆಶ್ರಮ, ಮೈಸೂರವರು ನಡೆಸಿದ ಡಿಪ್ಲೊಮೊ ಇನ್ ಮಾರಲ್ ಆ್ಯಂಡ್ ಸ್ಪಿರಿಚುಯಲ್ ಎಜುಕೇಷನ್ ಅಂದರೆ ನೈತಿಕ ಶಿಕ್ಷಣ ವಿಷಯವನ್ನು ಕಲಿಯಲು ಕರ್ನಾಟಕ ಸರ್ಕಾರ ರಾಮಮೂರ್ತಿಯವರನ್ನು ಆರಿಸಿ ಕಳಿಸಿತು. 1990ರಲ್ಲಿ ಭಾರತೀಯ ವೇದಗಳನ್ನು ಅರಿಯುವ ಪ್ರಯತ್ನ ಮಾಡಿದ ರಾಜಣ್ಣನವರು ವೇದ ಪ್ರಥಮ ಎಂಬ ಪರೀಕ್ಷೆಯನ್ನು ತೆಗೆದುಕೊಂಡು ಪ್ರಥಮ ಶ್ರೇಣಿಯಲ್ಲಿ ಪಾಸಾದರು. 1991ರವರೆಗೆ 33 ವರ್ಷಗಳ ಸುದೀರ್ಘವಾದ ಕಾಲ ಶಿಕ್ಷಕ ವೃತ್ತಿಯನ್ನು ದೇವರ ಪೂಜೆಯಂತೆ ಕಾಯ ವಾಚ ಮನಸ ಮಾಡಿದ ರಾಮಮೂರ್ತಿಗಳು 1/7/1991ರಲ್ಲಿ ನಿವೃತ್ತರಾದರು. ಸೇವೆಯಿಂದ ನಿವೃತ್ತಿಗೊಂಡ ನಂತರ ಮಾಡಿದ ಮೊಟ್ಟ ಮೊದಲ ಕೆಲಸವೆಂದರೆ ತಮ್ಮ ಹುಟ್ಟೂರಾದ ಯಲಹಂಕದಲ್ಲಿ ಶ್ರೀ ಕಣ್ವ ಟ್ರಸ್ಟ್ ಎಂಬ ಚಾರಿಟಬಲ್ ಟ್ರಸ್ಟನ್ನು ತೆರೆದರು. ಪುರಾತನವಾದ ಮಾರುತಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಕೈಗೊಂಡ ಮಹನೀಯರು ಯಲಹಂಕದ ಅನೇಕ ವಿಪ್ರ ಬಾಂಧವರ ಸಹಯೋಗದೊಂದಿಗೆ ಪ್ರತಿಮೆಯನ್ನು ಪುನಃ ಪ್ರತಿಷ್ಠಾಪಿಸಿದರು. ತಾವು ಕಷ್ಟಪಟ್ಟು ದುಡಿದ ಹಣವನ್ನು ಉಪಯೋಗಿಸಿ ಜನಸಾಮಾನ್ಯರಿಗೆ ಉಪಯೋಗವಾಗುವ ರೀತಿಯಲ್ಲಿ ಸಮುದಾಯ ಭವನವನ್ನು ಕಟ್ಟಿ ಯಾವುದೇ ರೀತಿಯ ಹೆಚ್ಚಿನ ಹಣ ಪಡೆಯದೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ತಮ್ಮ 4 ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸವನ್ನು ನೀಡಿ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ದೊರಕಿಸಿಕೊಡುವಲ್ಲಿ ಹಿರಿಯ ಜೀವವಾದ ರಾಮಮೂರ್ತಿಗಳು ಸಫಲರಾಗಿದ್ದಾರೆ. He was supposed to travel throughout the taluk, visiting the different schools, and that too, that time he did not look for his pleasure. He used to travel bicycle. That was a really something which was really touching. He has never looked for his pleasure or looked for his own personal things. He has always worked for the family. ಭಾಷೆಗೆ ಟ್ರೈನಿಂಗ್ ಸಿಕ್ಕಿದಾಗಲೂ ಕೂಡ she used to really support me. ಗೊತ್ತಿಲ್ಲ, ಅವರು ದೇವರು ದೊಡ್ಡವನು. ಆ ಕ್ಷಣದಲ್ಲಿ ಅವರು ನಮ್ಮ ತಂದೆ ತಾಯಿ ಅವತ್ತು ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿ ಅವತ್ತು ಆ ಒಂದು ಏನು ರಿಪ್ಲೈ ಬಂದಿತ್ತು ಭಾಷೆಯಿಂದ, ಅದನ್ನು ಅವ್ರು ತಂದಿಲ್ಲದೆ ಇದ್ದಿದ್ರೆ ನಾನು ಇವತ್ತು ಭಾಷೆಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಇಟ್ಸ್ ಎ ಗಾಡ್ಸ್ ಗ್ರೇಸ್ ದಟ್ ಯು ಎವರ್ ಇನ್ ಅ ಪೊಸಿಷನ್ ಟು ವಿಸಿಟ್ that day, and they were in a position to get that letter, and that's how I was really fortunate to get into Bosch. And because I got into Bosch, because of me, he was supposed to get transferred to Bangalore. He could have got, say, graduate inspector of schools was a much better position. He was supposed to sacrifice, and he came down to
middle school headmaster level, just because he wanted us to, because we were supposed to be staying in Bangalore. So that was a real great sacrifice that he has been doing and he had done for that. ತಮ್ಮ ಮಗಳು ವೈಜಯಂತಿ ಹಾಗೂ ಅಳಿಯ ನಾರಾಯಣರಾವ್ ರವರ ಅಭಿಲಾಷೆಯನ್ನು ಅರಿತ ರಾಜಣ್ಣನವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ದೊಡ್ಡಬಿದರಕಲ್ಲಿನಲ್ಲಿ ಗುರುಶ್ರೀ ವಿದ್ಯಾ ಸಂಸ್ಥೆಯನ್ನು ತೆರೆಯುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿರುವರು. ಮನುಷ್ಯನಲ್ಲಿ ನಡೆದಂತಹ ಒಂದೊಂದು ಘಟನೆಗಳು ಅವನ ದಾರಿದೀಪವಾಗಿರುತ್ತೆ ಅಂತ ತಿಳ್ಕೊಳ್ತಾ, ಆ ದಾರಿದೀಪ ಸುಗಮವಾಗಿ ಸಾಗಲಿ ಅಂತ ನಮ್ಮ ತಂದೆಯವರು ದೀಪವಾಗಿ ನಮ್ಮನ್ನೆಲ್ಲ ಬೆಳಗಿಸಿದ್ದಾರೆ. ಆಮೇಲೆ ಯಾರೇ ಮಕ್ಕಳೇ ಆಗಿರಲಿ, ಬೇರೆಯವರ ಎದುರುಗಡೆ ಕೈಯನ್ನು ಹಿಡಿಬಾರ್ದು, ಕೈಯನ್ನು ಕೊಡೋ ಹಾಗಿರಬೇಕೆ ಹೊರತಾಗಿ ಕೈಯನ್ನು ಚಾಚಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಮ್ಮನ್ನೆಲ್ಲ ಈ ಮಟ್ಟಕ್ಕೆ ತಂದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ದೇವರನ್ನು ನೆನೆಸ್ಕೊಳ್ತಾ ಇದ್ದೀನಿ. ನಾನು ಈ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಅವರ ಆಶೀರ್ವಾದವೇ ಮೇಯ್ನು ಕಾರಣ. ನಾನು ಎಲ್ಲೆಲ್ಲೋ ಸುತ್ತಕೊಂಡಿದ್ದವನ್ನ ಅಲ್ಕೊಂಡಿದ್ದವನ್ನ ಕರ್ಕೊಂಬಂದು ನನಗೆ ಅವ್ರ ಮಗಳನ್ನ ಕೊಟ್ಟು ನನ್ನ ಈ ಲೆವೆಲ್ಗೆ ಬೆಳೆಸಿದ್ದಾರೆ ಅವರು. 1,000ಕ್ಕೂ ಹೆಚ್ಚಿನ ಮಕ್ಕಳು ಅವರು ನಡೆಸುತ್ತಿರುವ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡಿ ಸಮಾಜಕ್ಕೆ ಕೊಡುಗೆಗಳನ್ನು ನೀಡುತ್ತಿದ್ದಾರೆ. ಅನೇಕ ಕಲೆಗಳ ವಿದ್ಯೆಗಳ ಆಗರವೆನಿಸಿಕೊಂಡಿರುವ ಶ್ರೀಯುತ ರಾಮಮೂರ್ತಿಗಳ ಹವ್ಯಾಸಗಳು ಅನೇಕ. ಶಾಸ್ತ್ರೀಯ ಸಂಗೀತವನ್ನು ಕಲಿತಿರುವ ಮಹನೀಯರು ಹಾರ್ಮೋನಿಯಂ ಹಾಗೂ ವೈಲಿನ್ಗಳನ್ನು ಸುಮಧುರವಾಗಿ ನುಡಿಸಬಲ್ಲರು. ಜ್ಯೋತಿಷ್ಶಾಸ್ತ್ರದಲ್ಲಿ ಪರಿಣಿತಿಯನ್ನು ಸಾಧಿಸಿರುವ ಶ್ರೀಯುತರು ಉತ್ತಮ ಮುಹೂರ್ತಗಳನ್ನು ಗುರುತುಪಡಿಸುವಲ್ಲಿ ನಿಷ್ಣಾತರು. ಮಕ್ಕಳಿಗೆ ತಗುಲುವ ದೃಷ್ಟಿ, ಬಾಲಗ್ರಹ ಮುಂತಾದ ಪೀಡೆಗಳನ್ನು ಮಾರುತಿಯ ಆಶೀರ್ವಾದದಿಂದ ಸಿದ್ಧಿಸಿಕೊಂಡ ಯಂತ್ರ ಮಂತ್ರಗಳನ್ನು ಬಳಸಿ ನಿವಾರಿಸುವಲ್ಲಿ ಸಿದ್ಧಹಸ್ತರು. ಅಕ್ಕಯ್ಯಮ್ಮನ ಬೆಟ್ಟದಲ್ಲಿ ಮಧ್ಯರಾತ್ರಿ 12 ಗಂಟೆಯಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ರಾತ್ರಿಗಳನ್ನು ಹೋಗಿ ಜಪತಪ ಅನುಷ್ಠಾನಗಳನ್ನು ಮಾಡಿ ಹನುಮಂತನ ಅಂದರೆ ಮುಖ್ಯ ಪ್ರಾಣನ ಒಲಿಸ್ಕೊಂಡಿದ್ರು ಅಂತಕ್ಕಂಥ ಅವರ ಬೇರೆಯವರು ಹೇಳುವ ವಿಷಯಗಳು ಕೇಳಿದ್ರೆ ನಮಗೆ ಮೈಯಲ್ಲಿ ರೋಮಾಂಚನ ಆಗ್ತದೆ. ವೇದಗಳ ಅಧ್ಯಯನದಲ್ಲಿ ಉತ್ತಮ ಜ್ಞಾನವನ್ನು ಪಡೆದುಕೊಂಡಿರುವ ರಾಜಣ್ಣನವರು ಅನೇಕ ವೇದಾಧ್ಯಯನ ಸಂಸ್ಥೆಗಳೊಂದಿಗೆ ಒಡನಾಟವಿಟ್ಟುಕೊಂಡಿದ್ದಾರೆ. ಆಯುರ್ವೇದ ಔಷಧಿಗಳ ತಯಾರಿಕೆಯಲ್ಲಿಯೂ ಪ್ರಾವೀಣ್ಯತೆಯನ್ನು ಪಡೆದಿರುವ